ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು ಆಹಾ ಎಂತ ಮಧುರ ಯಾತನೆ ಕೊಲ್ಲು ಹುಡುಗಿಯೊಮ್ಮೆ ನನ್ನ ಹಾಗೆ ಸುಮ್ಮನೆ. ಅಂದರೆ ಈ ಲಿರಿಕ್ಸ್ ಎಲ್ಲ ಹೇಗೆ ಕಲ್ತ್ಕೊಂಡು? ಓಕೆ, ಕನ್ನಡ ಇವಾಗ ಬರೆಯೋದಕ್ಕೂ ಬರುತ್ತಾ ನಿಮಗೆ? ಬರುತ್ತೆ. ಓಕೆ, ಕನ್ನಡ ಮೀಡಿಯಂ ಶಾಲೆಗೆ ಹೋಗಿದ್ದ ನೀವು? ಇಂಗ್ಲಿಷ್ ಮೀಡಿಯಂ ಮೇಡಮ್, ಅದು ಕಾಗುಣಿತನ ಕಲ್ತ್ನಲ್ವಾ, ಸೊ ಅದರಿಂದ ಬಂತು. ಸ್ಟಾರ್ಟಿಂಗ್ ತುಂಬ ಕಷ್ಟ ಆಯಿತು ಕನ್ನಡ ಕಲಿಯೋದಕ್ಕೆ. ಬಂದಾಗ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದೆ, ಕನ್ವರ್ಸೇಷನ್ ಆಗ್ತಾ ಇರಲಿಲ್ಲ. ಒಂದು 2 ಇಯರ್ ಕಷ್ಟಪಟ್ಟಿದ್ದೀನಿ ಕಲಿಯೋದಕ್ಕೆ, ಆಮೇಲೆ ಆಟೋಮೆಟಿಕ್ ಬಂತು. ನೀವು ಹೊರ ದೇಶದವರಾಗಿ ಕನ್ನಡದ ಮೇಲೆ ಅಭಿಮಾನ ಯಾಕೆ? ಯಾಕಂದರೆ ಇಲ್ಲಿ ಕನ್ನಡ ಪೀಪಲ್ಸ್ಗಳು ತುಂಬ ಒಳ್ಳೆಯವರು. ಸೊ ನಮ್ಮನ್ನು ಬೇರೆ ದೇಶದವ್ರ ಥರ ನೋಡಲ್ಲ, ಚೆನ್ನಾಗಿ ಮಾತಾಡಿಸ್ತಾರೆ. ಎಲ್ಲೇ ಸಿಕ್ಕಿದ್ರು ಜನಗಳು, ಅವ್ರಿಗೆ ನಮಗೆ ಕನ್ನಡ ಗೊತ್ತಿಲ್ಲ ಅಂದರೆ ಅವರು ನಮ್ಮ ಭಾಷೆ ಹಿಂದಿಯಲ್ಲಿ ಮಾತಾಡೋಕ್ಕೆ ಬರ್ತಾರೆ. ಸೊ ಅದು ಖುಷಿ ಆಗುತ್ತೆ. ಸೊ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕಲ್ವಾ, ಕರ್ನಾಟಕ ದೇಶಕ್ಕೆ ಬಂದಿದ್ದೀವಿ, ಕನ್ನಡ ಮಾತಾಡಲೇಬೇಕು. ವಾವ್, ಗ್ರೇಟ್. ತುಂಬಾ ಚೆನ್ನಾಗಿದೆ ಕರ್ನಾಟಕ ಜನಗಳು. ಇಲ್ಲಿ ದಿಲ್ಲಿ ಬೊಂಬೆ ಹೋಗಿ ಒಂಥರ ಇದೆ. ಇಲ್ಲಿ ಎಕ್ಸಾಕ್ಟ್ಲಿ ಎಕ್ದಮ್ ಏನಂತಾರೆ ಪ್ರೇಮ ಎಕ್ದಮ್ ರಾಮ್ ರೋಮಾನ್ಸೆ ಸಾವನ್ನ. ತುಂಬಾ ಒಳ್ಳೆ ಜನ ಇದ್ದಾರೆ ಇಲ್ಲಿ. ಹೌದಾ? ನೀವು ಹೈದರಾಬಾದ್ ಅಲ್ಲಿ ಇದ್ರಿ, ಬೇರೆ ಬೇರೆ ಕಡೆ ಇದ್ರಿ, ನಿಮಗೆ ಅಲ್ಲಿಗಿಂತ ಕರ್ನಾಟಕ ಸೇಫೆಸ್ಟ್ ಅಂತ? ಓಕೆ, ಇದೆ ಕರ್ನಾಟಕ. ಓಕೆ, ಪ್ರೇಮ್ ತಪ್ಪ, ಸ್ಟಾರ್ಟಿಂಗ್ ಬಂದಾಗ ನಿಮ್ಗೆ ಏನಾದ್ರು ತೊಂದರೆ ಆಯ್ತಾ ಬೆಂಗಳೂರಲ್ಲಿ? ಯಾರಾದ್ರೂ ಟಾರ್ಚರ್ ಕೊಡೋದಾಗ್ಲಿ, ಹೊರಗಡೆ ಬಂದಿರೋರು ಅಂತ ಹೇಳಿ, ಅಥವಾ ಹೋಗೋ ಬರ್ಬೇಕಾದ್ರೆ ನಿಮ್ಮನ್ನು ಅವಾಗ ಇನ್ನೊಂದೇನು ಅಂದ್ರೆ ಪೊರ್ಕಿಗಳು ಜಾಸ್ತಿ ಇದ್ರು ರೋಡಲ್ಲಿ. ಬಿಗ್ ಬಾಸ್ ಅಂತ ಯಾಕೆ ಅಷ್ಟೊಂದು ಇಷ್ಟ? ಯಾಕೆ ಇಷ್ಟ ಅಂದರೆ ಕನ್ನಡದವ್ರು ಸಪೋರ್ಟ್ ಮಾಡ್ತಾರೆ, ಅದು ಓಕೆ, ಅದು ಒಂದು ಕಡೆ. ಸಪ್ರೇಟ್ ಫ್ಯಾನ್ಸ್ ಅಂತ ಇದ್ದಾರೆ ಡಿ ಬಾಸ್ ಅವರು. ಕನ್ನಡ ಸಾಂಗ್ ಹಾಡಿದಾಗ ಅದು ಒಂಥರ ಸಪೋರ್ಟ್ ಇರುತ್ತೆ, ಬಟ್ ಡಿ ಬಾಸ್ ಅವ್ರ ಸಾಂಗ್ಸ್ ಹಾಡಿದಾಗ ಅದು ಬೇರೆ ಲೆವೆಲ್ ಸಪೋರ್ಟ್. ಸೊ ಅದರಿಂದ ನಂಗೆ ತುಂಬ ಖುಷಿ. ಅಂದರೆ ಡಿ ಬಾಸ್ ಅಭಿಮಾನಿಗಳೆಲ್ಲ ನಿಮಗೆ ಕಾಂಟ್ಯಾಕ್ಟಲ್ಲಿ ಇದೆ? ಹೌದು, ನನಗೆ ಮೊದಲು ಡಿ ಬಾಸ್ ಅಂದರೆ ಯಾರಂತ ಗೊತ್ತಿರಲಿಲ್ಲ. ಸೊ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿರಲಿಲ್ಲ. ಯಾವಾಗ ನನಗೆ ಈ ಥರ ಸಪೋರ್ಟ್ ಸಿಕ್ತೋ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ, ಅವ್ರು ಹೆಂಗೆ ಯಾವ ಥರ ಅಂತ. ಸೊ ನಾನು ಅವ್ರ ಬಗ್ಗೆ ತಿಳ್ಕೊಂಡು ಫ್ಯಾನ್ ಆಗಿಬಿಟ್ಟೆ. ಅವತ್ತಿಂದ ಅವ್ರ ಸಾಂಗ್ಸ್ ಹಾಡ್ತಾ ಇದ್ದೀನಿ, ಅದು ವೈರಲ್ ಆಗ್ತಾನೆ ಇದೆ. ಯಾವ ಸಾಂಗ್ ಹಾಡಿದ್ರು ಖುಷಿ ಆಗ್ತಾ ಇದೆ ಅಷ್ಟೇ. ಇವಾಗ ಎಷ್ಟು ದಿನಕ್ಕೊಂದ್ಸತಿ ಹಾಡ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಈಗ 1 ಮಂತಿಂದ ಹಾಕ್ತಾ ಇಲ್ಲ, ಬ್ಯುಸಿ ಇರೋದ್ರಿಂದ. ಸೊ ಮತ್ತೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಮೇಡಮ್. ನೆಕ್ಸ್ಟು ಕಾಟೇರ ಮೂವಿಯಿಂದ ಸಾಂಗ್ಸ್ ಹಾಡ್ತೀನಿ, ಎಲ್ಲ ಕೇಳಿ.